ಕುಮಾರ್ ಗೋವಿಂದ್ರನ್ನ ಮದುವೆಯಾಗುವುದಕ್ಕೆ ಮೊದಲು ಆಶಾ ಅವರ ಮನೆಯಲ್ಲಿ ವಿರೋಧ ಇತ್ತು. ಆದರೆ ಪ್ರೀತಿ ಅನ್ನೋ ಮಾಯೆ ಅವರಿಬ್ಬರನ್ನೂ ಅದೇಗೆ ಬಂಧಿಸ್ತು ಅಂದ್ರೆ ಆಗಲೇ ಈ ಜೋಡಿ ಒಟ್ಟಿಗೆ ಬಾಳುವ ನಿರ್ಧಾರ ಮಾಡಿದ್ರು. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಅಂತ ಹಾಡಿ ತನ್ನ ಒಲವಿನ ಗೆಳತಿಯೊಂದಿಗೆ ಹೊಸ ಬದುಕು ಆರಂಭಿಸಿದ್ರು ಕುಮಾರ್ ಗೋವಿಂದ್. ಹಾಗೆ ಬಂದ ಆ ಜನುಮದ ಗೆಳತಿ ಜನುಮಕ್ಕಾಗುವಷ್ಟು ಅದೃಷ್ಟವನ್ನ ಹೊತ್ತು ತಂದ್ಲು. ಆಶಾ ಅನ್ನೋ ಜನುಮದ ಗೆಳತಿ ಬಂದ ನಂತರವೇ ಸುರೇಶ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಕುಮಾರ್ ಗೋವಿಂದಾಗಿ ಮಿಂಚಿತು. ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ. ಲಾಸ್ಟಿಗೆ ನಾನು ಹಿಂಗೆ ಸುಮ್ಮನೆ ತಮಾಷೆಗೆ ಹೇಳ್ತಿರ್ತಿದ್ದೆ, ಐ ಡು ಬೈ ಒನ್ ಮರ್ಸಿಡೀಸ್ ಅಂತ. ಅದು ಹೆಂಗೆ ಅಂತ ಹೇಳಿದ್ರೆ ಸುಮ್ಮನೆ ಅದು ಹೇಳೋದು ಸುಲಭ. ದ್ಯಾಟ್ ಹ್ಯಾಪೆಂಡ್ ಆಫ್ಟರ್ 25 years. ನಾನು 25ನೇ ವರ್ಷದ ಮದುವೆಗೆ ನಾವು ಅದನ್ನು ಪರ್ಚೇಸ್ ಮಾಡಿದ್ದು. ಅವಳನ್ನ ಕರ್ಕೊಂಡು ಒಂದು 25 ನ್ಯೂ ಟೆಂಪಲ್ಸ್ಗೆ ಹೋದೆ. ದಟ್ ವಾಸ್ ಮೈ ಫಸ್ಟ್ 25th ಆ್ಯನಿವರ್ಸರಿ. ನಾನು ಹೆಂಗೆ ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದಕ್ಕೆ ಒಂದು 25 ದೇವಸ್ಥಾನ ಎಲ್ಲ ನಾರ್ತ್ ಇಂಡಿಯಾದಲ್ಲೇ ಹೋಗಿದ್ದಿತ್ತು. ಆ ದೇವಸ್ಥಾನಗಳಿಗೆಲ್ಲ ಹೋಗಿ ನಾನು ಪೂಜೆ ಮಾಡೋ ಒಂದು ದೇವಸ್ಥಾನ ಇದೆ. ಇವಳು ಮದುವೆ ಆದಮೇಲೆ ಇವಳು ಕರ್ಕೊಂಡೋಗಿದ್ದೆ ನನಗೆ. ರಾಜಸ್ಥಾನ್ ಗುಜರಾತ್ ಬಾರ್ಡ್ರ್ನಲ್ಲಿದೆ ಅದು, ಜೈಯಂಬೆ ಅಂತೇಳಿ. ನಮ್ಮ ಚಾಮುಂಡಿ ಮಾತಾ ಅಂತ ಹೇಳ್ತೀವಲ್ಲ, ಅದೇ ಥರ ಜೈಯಂಬೆ ಅಂತ. ಆ ಟೆಂಪಲ್ಗೆ ಹೋಗಿ ಬಂದಮೇಲೆ ಐ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜ್ ಇನ್ ಮೈ ಲೈಫ್. ಬಟ್ ಒನ್ ಗ್ರೇಟ್ ಥಿಂಗ್ ಇನ್ ಹರ್, ಜನರಲಿ ನನಗೆ ನನ್ನ ರಿಯಲ್ ಹೆಸರು ಸುರೇಶ್ ಕುಮಾರ್. ಶಿ ಕಾಲ್ಸ್ ಮಿ ಸುರೇನ್ ಅಂತ. ಎಲ್ಲೂ ಅವಳು ಹೋಗೋ ಸರ್ಕಲ್ಗಳಲ್ಲಿ ನಾನು ಆ್ಯಕ್ಟ್ರ್ ಅಂತ ಹೇಳ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಅದೆಲ್ಲನೂ ಶಿ ಗಿವ್ಸ್ ಆಲ್ವೇಸ್ ಲೋ ಪ್ರೊಫೈಲ್. ಇದನ್ನು ಹೈಪ್ ಮಾಡಲ್ಲ. ಆಮೇಲೆ ಭಾಳ ನನಗೆ ನನ್ನ ಸಿನಿಮಾ ಇಂಡಸ್ಟ್ರಿನಲ್ಲಿ ನನಗೆ ಬೆಳೆಯೋದಕ್ಕೊಂದು ದೊಡ್ಡ ಅವಕಾಶ ಏನಂತ ಹೇಳಿದ್ರೆ, ಹರ್ ನೇಚರ್ ಹೆಲ್ಪ್ ಮಿ ಅ ಲಾಟ್. ಸಾಕಷ್ಟು ಜನ ಕಲಾವಿದ್ರ ಜೊತೆ ನಂದು ಸಂಪರ್ಕ ಇರುತ್ತೆ. ಈಗ ಮೊಬೈಲ್ ಅಂದಾಗ ಎಸ್ಪೆಷಲಿ ಹೆಣ್ಮಕ್ಳು ಫೋನ್ ಮಾಡ್ತಾರೆ, ನಾನು ಹೀರೋಯಿನ್ಸ್ ಫೋನ್ ಮಾಡ್ತಾರೆ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಯಾವುದೇ ಇನ್ನೊಂದು ಹೆಣ್ಣಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ವಿಷಯದಲ್ಲಿ ಶಿ ಟ್ರಸ್ಟ್ ಮಿ ಅ ಲಾಟ್. ಆ್ಯಂಡ್ ಆ ಒಂದು ಏನು ದ ವೇ ಶಿ ಹ್ಯಾಂಡಲ್ ಮೈ ಫೋನ್ ಕಾಲ್ಸ್, ಅದೆಲ್ಲ ಅವ್ರಿಗೆ ಖುಷಿ ಆಗುತ್ತೆ. ಯಾರು ಫೋನ್ ಮಾಡಿದ್ರು ಅವ್ರಿಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಐ ನೆವರ್ ಈವನ್ ಥಾಟ್ ದಟ್ ಐ ವಿಲ್ ಮ್ಯಾರಿ ಹಿಮ್. ಒಂದಿನ ಮದುವೆ ಆಗ್ತೀನಿ ಆ ಥರ ಏನು ಇರಲಿಲ್ಲ. ಬಟ್ ಆ್ಯಸ್ ವಿ ಬಿಕೇಮ್ ಫ್ರೆಂಡ್ಲಿ ವಿತ್ ಈಚ್ ಅದರ್ ಆ್ಯಂಡ್ started getting close, started getting knowing each other. One fine day, it happened that he proposed me and I said okay and we got married. ಆಮೇಲೆ ನಾನು ಒಂದು ದಿನ ಹೇಳಿದೆ, ನನ್ನ ಕುಮಾರ್ ಗೋವಿಂದ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಫೌಂಡೇಶನ್ ಮಾಡಿದೆ. ದೆನ್ ಐ ಥಾಟ್ ಇಂಡಸ್ಟ್ರಿ ನನಗೆಲ್ಲ ಕೊಟ್ಟಿದೆ, ಒಂದು ಐಡೆಂಟಿಟಿ ಕೊಟ್ಟಿದೆ, ನಾನು ಇಂಡಸ್ಟ್ರಿಗೆ ಏನಾದರೂ ಒಂದು ಮಾಡಬೇಕು ಅಂತೇಳಿ. ದೆನ್ ಐ ಪ್ಲ್ಯಾನ್ಡ್ ಸ್ಟುಡಿಯೋ ಥರ ಮಾಡೋಣ. ಒಂದಿನ ನಾವೆಲ್ಲರೂ ಓಲ್ಡ್ ಆಗಲೇಬೇಕು. ನಮ್ಗೆ ಎನರ್ಜಿ ಇರೋವರೆಗೂ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಆಮೇಲೆ ಆ ಥರದ ಕೆಲಸ ನಾವು ಮಾಡೋಕ್ಕಾಗಲ್ಲ. ಸೊ ಈಗಲಿಂದ ಅದನ್ನು ನಾನು ಫೌಂಡೇಶನ್ ಮಾಡ್ಕೊಂಡು ಬಂದರೆ ಒಂದೊಂದು ಒಳ್ಳೆಯ ಕೆಲಸ ನಡೀತದೆ. ಅದೆಲ್ಲನೂ ಅದಕ್ಕೊಂದು ರೀಸನ್ ಏನಪ್ಪ ಅಂದರೆ ನಮ್ಮ ಪ್ರೀತಿ ಸಂಕೇತವಾಗಿ ಅದು ನಡೀತಾ ಇರಬೇಕು. Initially, ನಮ್ಮ ಮದರ್ ವಾಸ್ ಅಗೇನ್ಸ್ಟ್ ದ ವೆಡ್ಡಿಂಗ್, ಬಟ್ ಮೈ ಫಾದರ್ ಆ್ಯಂಡ್ ಮೈ ಆಂಟಿ ತುಂಬಾ ಸಪೋರ್ಟ್ ಮಾಡಿದ್ರು. ದೇ ಆರ್ ವೆರಿ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಟು ಹಿಮ್. ಸೊ ದೆನ್ ವಿ ಹ್ಯಾಡ್ ಅ ವೆರಿ ಸಿಂಪಲ್ ವೆಡ್ಡಿಂಗ್, ರಿಜಿಸ್ಟರ್ಡ್ ವೆಡ್ಡಿಂಗ್, ಆ್ಯಂಡ್ ಮೇಲ್ಕೋಟೆ ವಿ ಹ್ಯಾಡ್ ಅ ಸ್ಮಾಲ್ ಸೆರೆಮನಿ. ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ಹೇಳೇ ಇರಲಿಲ್ಲ ನನ್ನ ಮದುವೆ ಬಗ್ಗೆ. ಇವ್ರ ಮನೆಯಲ್ಲಿ ಇವ್ರಿಗೊಂದು ಪ್ರಪೋಸಲ್ ಬಂದಿತ್ತು ಅಮೇರಿಕಾಯಿಂದ. ಅವ್ರ ಮದರ್ ಸ್ವಲ್ಪ ಶಿ ಹಸ್ ಸೀನ್ ದ ವರ್ಲ್ಡ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇರೆ ಥರ ಒಂದು ಯೋಚನೆ ಇತ್ತು. ಮೈ ಡಾಟರ್ ಅಷ್ಟು ಒಬ್ಬಳೇ ಮಗಳು, ಅಲ್ಲೆಲ್ಲೋ ಇರಬೇಕು, ಚೆನ್ನಾಗಿ ಇದು ಮಾಡಬೇಕು, ಹಾಗೆ ಹೀಗೆ ಅಂತ. ಆ್ಯಂಡ್ ಮೈ ಫ್ರೆಂಡ್ಶಿಪ್ ವೆಂಟ್ ವೆರಿ ಡೀಪ್ ಟು ಹರ್. ಬಟ್ ಶಿ ಸೆಡ್ ನೋ, ಐ ವಿಲ್ ಬಿ ವೆರಿ ಹ್ಯಾಪಿ ವಿತ್ ಹಿಮ್. ಇನಿಷಿಯಲ್ ಸ್ಟೇಜಸ್ನಲ್ಲಿ ಇವರು ಅವಾಗ ಹ್ಯಾಡ್ ನಾಟ್ ಜಾಯಿನ್ ಮೂವೀಸ್. ಸೊ ವಿ ಹ್ಯಾಡ್ ಅ ವೆರಿ ಡಿಫ್ರೆಂಟ್ ಲೈಫ್. 85ಇಂದ ಆಲ್ಮೋಸ್ಟ್ 91ವರೆಗೂ ವಿ ಹ್ಯಾಡ್ ಅ ವೆರಿ ನೈಸ್ life. I mean, going out together, enjoying more time with each other. But of course, when he entered the field, he was too very busy. I was busy in my way. I was waiting for the right time. ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ವರ್ಕ್ ಮಾಡಬೇಕು, ಹಾಗೆ ಹೀಗೆ ಅಂದ್ಕೊಂಡು ಅಂತ.
ದೆನ್ ಐ ಗಾಟ್ ದಟ್. ನಾನು ಸುಮಾರು ಥರದ ಕೆಲಸಗಳು ಮಾಡಿದ್ದೀನಿ. ಒನ್ ಫೈನ್ ಡೇ ಥ್ರೂ ಅವರ್ ಫಾದರ್ ಐ ಗಾಟ್ ಕನೆಕ್ಟೆಡ್ ಟು ಮೆನಿ ಪೀಪಲ್. ಆವಾಗ ಏನು ಮಾಡಿದೆ, ಬ್ಯಾಂಕಿಂಗ್ ಬಿಸ್ನೆಸ್ಸು, ಅಂದರೆ ಅವ್ರ ದುಡ್ಡು ನಾವು ಸ್ವಲ್ಪ ಮಾರ್ಜಿನ್ ಮಾಡಿ ಇನ್ನೊಬ್ರಿಗೆ ಕೊಡೋ ಥರದ್ದು ಅದು ಇದು ಅಂತ. ದಟ್ ಗೇವ್ ಮಿ ಎ ವೆರಿ ಬಿಗ್ ಲಿಫ್ಟ್ ನನಗೆ. ಆಗ ಆ ಒಂದು ವ್ಯವಹಾರದಲ್ಲೇ ಐ ಕೇಮ್ ಕಾಂಟ್ಯಾಕ್ಟ್ ವಿತ್ ರವಿ ಸರ್. ಮತ್ತು ಅಲ್ಲಿಂದ ಇದು ನಾನು ಏನು ಹುಷಿಗೆ ನಾನು ದುಡ್ಡು ಹಾಕಿದೆ, ಪ್ಯೂರ್ಲಿ ದಟ್ ವಾಸ್ ಮೈ ಸೇವಿಂಗ್. ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದಿರೋಂಥ ಒಂದು ವೆಲ್ಕಮ್ ನನಗೆ ಫಿಲಮ್ ಇಂಡಸ್ಟ್ರಿಯಿಂದ ಬಂತು. ಅಲ್ಲೇ ನನಗೆ ಸ್ವಲ್ಪ ಜಡ್ಜ್ಮೆಂಟ್ ರಾಂಗ್ ಆಗಿತ್ತು. ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಅವರು ಇವರು, ಯಾಕೆ ನಾನು ಪ್ರೊಫೆಷ್ನಲಾಗಿ ಯಾವುದೂ ಪ್ಲ್ಯಾನ್ ಮಾಡಿರಲಿಲ್ಲ. ಆಮೇಲೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಒನ್ ಟೈಮಲ್ಲಂತೂ ನಾನು ಹಾರ್ಡ್ಲಿ 5 ಡೇಸೇನೋ ಬಂದಿದ್ದೆ ಈ ಫುಲ್ ಇಯರಲ್ಲಿ ಮನೆಗೆ. ಒಂದು 8-9 ಮೂವಿ ಐ ವಾಸ್ ಶೂಟಿಂಗ್ ನಿಯರ್ ಮೈಸೂರು ಸೈಡ್ ಓನ್ಲಿ. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ, ಕಥೆಯಿಲ್ಲ, ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಅಷ್ಟೇ ಅಲ್ಲ, ತಮ್ಮ ಬದುಕಿನ ಪ್ರತಿಯೊಂದು ಯಶಸ್ಸಿನ ಕ್ರೆಡಿಟ್ ಅನ್ನು ಕೂಡ ತಮ್ಮ ಪತ್ನಿಗೆ ನೀಡ್ತಾರೆ ನಟ ಕುಮಾರ್ ಗೋವಿಂದ್. ಇನ್ನು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.